ದಿನ ಒಂದೊಂದು ಬ್ರೇಕ್ಫಾಸ್ಟ್ ಮಾಡಬೇಕಲ್ವ ಬೆಳಿಗ್ಗೆ ಆದರೆ. ನೋಡಿ, ಬಿಸಿ ಬಿಸಿಯಾಗಿರೋ ಕ್ಯಾಪ್ಸಿಕಮ್ ಬಾತ್ಗೆ ಫ್ರೆಶ್ ಆಗಿ ತುರಿದಿರೋ ಕೊಬ್ಬರಿ ಹಾಕ್ಕೊಂಡು ಅದ್ರ ಜೊತೆ ಹಪ್ಪಳ ಸಂಡಿಗೆ ಏನಾದರೂ ಒಂದು ಹಂಚ್ಕೊಳ್ಳೋಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬನ್ನಿ ಕ್ಯಾಪ್ಸಿಕಮ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಬಾಂಡಿಗೆ ಎಣ್ಣೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಹಾಕ್ಕೊಂಡು ಫ್ರೈ ಮಾಡಿ, ಫ್ರೈ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಹೆಚ್ಚಿಟ್ಟಿರೋ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನ್ ಅರಿಶಿನ ಹಾಕಿಬಿಟ್ಟು ಕಲಸಿ 2 ನಿಮಿಷ ಮುಚ್ಚಿಡಿ. ನೀರೆಲ್ಲ ಹಾಕೋದೇನು ಬೇಕಿಲ್ಲ, ಹಾಗೇ ಚೆನ್ನಾಗಿ ಬೆಂದೋಗುತ್ತೆ, ಬೇಗ ಬೆಂದೋಗುತ್ತೆ. ಬೆಂದಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ, ರುಚಿಗೆ ಬೇಕಾದಷ್ಟು ಹುಣಸೆ ಹುಳಿ, ಆಮೇಲೆ ಒಂದು ಚಿಕ್ಕ ಪೀಸ್ ಬೆಲ್ಲ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಹಾಕಿಬಿಟ್ಟು ಅದಕ್ಕೆ ಪಲ್ಯದ ಪುಡಿ, ಫ್ರೆಶ್ ಆಗಿ ಮನೇಲಿ ಮಾಡಿರೋ ಅಂತಹ ಪಲ್ಯದ ಪುಡಿ, ಅದನ್ನು ಬಾತಿನ ಪುಡಿ ಅಂತ ಕೂಡ ಅಂತಾರೆ. ಅದನ್ನು 2 ಸ್ಪೂನ್ ಹಾಕಿಬಿಟ್ಟು ಒಂದು 2 ನಿಮಿಷ ಕಲಸಿ ತಕ್ಷಣ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡಲ್ಲಿ. ನೋಡಿ, ಯಾವಾಗ ಆಗಿದೆ ಅಂತ ಅರ್ಥ. ಅದಕ್ಕೆ ಅನ್ನ, ಬಿಸಿಯಾಗಿ ಮಾಡಿರೋ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಕರೆದಿಟ್ಟಿರೋ ಕಡಲೆ ಬೀಜ, ನಾನು ಸಪ್ರೇಟಾಗಿ ಕರೆದಿಟ್ಟಿರ್ತೀನಿ, ಯಾಕಂದರೆ ಅದ್ರ ಜೊತೆ ಹಾಕಿದ್ರೆ ಅದು ಮೆತ್ತಗಾಗೋಗುತ್ತೆ. ಕರೆದಿಟ್ಟಿರೋ ಕಡಲೆ ಬೀಜ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ, ಹಸಿ ಕೊಬ್ಬರಿ ಕಲಿಸ್ಕೊಂಡು ಸರ್ವ್ ಮಾಡೋವಾಗ ಮೇಲೆ ಹಸಿ ಕೊಬ್ಬರಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.